ಪಾಪ ನಮ್ಮ ಹೋಗಿ ಬಂದು ಇನ್ನೊಂದು ಮಗಂಗೆಲ್ಲ ತಗ್ಲಾಕತ್ತೀನಲ್ಲ ನಾನು ಕ್ಯಾಮ್ರಾದಲ್ಲಿ. ಇದು ಫುಲ್ ಪ್ಲೇನ್ ಆಗುತ್ತೆ ಗೈಸ್, ಇದಾರೆ ಸ್ವಲ್ಪ ಟೆಕ್ಸ್ಚರ್ ಇದೆ. ಬಾ ನಾನೇನು ಹೋಗುವ 90 ಹಾಕಬಾರ್ದ ಬತ್ತೀಯಾ? ಇನ್ವಿಟೇಷನ್ ಕಾರ್ಡ್ಗೆ ಅಕ್ಷತೆ ಕಾಳನ್ನ ಏನಕ್ಕೆ ಹಾಕ್ತಾರೆ? ವೈ ಈ ಇಂಜಿನಿಯರಿಂಗ್ ಮಾಡಿರೋದು ಇನ್ನೆಲ್ಲೂ ಯೂಸಿಗೆ ಬರ್ತಲ್ಲ ನನಗೆ. ಗಂಡಸರಿಗೆ ಇನ್ ದ ಸೆನ್ಸ್ ಗಂಡಸರಿಗೆ ಒಂದು ತಿಂಗಳ ಮೇಲೆ ಒಂದು 10 ದಿನ 15 ದಿನ ಐತೆ ಅಷ್ಟೇ. ಅದಾದ್ಮೇಲೆ ನನ್ನ ಮದುವೆ. ಸ್ಟಾರ್ಟ್ ಮಾಡೋಣ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ ಪ್ರೀತಿಯಾರ ನಾಗೇಶ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಕ್ಕತ್ತಾಗಿದ್ದೀನಿ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್, ನಮ್ಮ ಚಾನಲ್ಗೆ ಯಾರು ಹೊಸಬ್ರು ಬಂದಿದ್ದೀರಾ, ಹಾಗೆ ಹೊಸಬ್ರು ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರಾ ಅವರೆಲ್ಲ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಗೈಸ್, ನಿಮ್ಮೆಲ್ಲರಿಗೂ ಆಲ್ರೆಡಿ ಗೊತ್ತು ದಟ್ ನನ್ನ ಮದುವೆ ಪ್ರಿಪ್ರೇಷನ್ಸ್ ತುಂಬ ಜೋರಾಗಿ ನಡೀತಾ ಇದೆ ಅಂತ. ಆ್ಯಂಡ್ 2 ಫ್ಯಾಮಿಲೀಸ್ ಹೋಗ್ಬಿಟ್ಟು ಫ್ಯಾಮಿಲೀಸ್ಗೇನು ಶಾಸ್ತ್ರದ ಪ್ರಕಾರ ಬಟ್ಟೆ ತಗೊಳ್ಳೋದು ಎಲ್ಲ ಮಾಡ್ದು. ಆ್ಯಂಡ್ ಅದ್ರ ಜೊತೆಗೆ ಹೆಂಗೇನೆ ನಮ್ಮ ರಿಲೇಷನ್ಸ್ಗೆಲ್ಲ ತರಬೇಕಿತ್ತಲ್ವಾ, ಸೊ ನಮ್ಮ ರಿಲೇಷನ್ಸ್ಗೂ ಬಟ್ಟೆ ಎಲ್ಲ ತಂದು ಇಟ್ಟವ್ರೆ. ಇದು ಬರೀ ನಮ್ಮ ರಿಲೇಷನ್ ಸೈಡಲ್ಲಿ ಬರೀ ಗಂಡಸರಿಗೆ ಅಂತ ತಂದಿರೋದು ಗೈಸ್. ಗಂಡಸರಿಗೆ ಇನ್ ದ ಸೆನ್ಸ್ ಗಂಡಸರಿಗೆ. ಸೊ ಇನ್ನು ಹೆಣ್ಮಕ್ಳಿಗೆ ಇನ್ನೂ ತಂದಿಲ್ಲ, ಅವ್ರಿಗೆ ತರಬೇಕು. ಸೊ ಅವರಿಗೆಲ್ಲ ಹೋಗ್ಬಿಟ್ಟು ತರ್ತಾರೆ. ಆ್ಯಂಡ್ ಮೇನ್ ಟೈಮ್ ನಾವೇನು ಮಾಡಿದ್ವಿ ಅಂತಂದರೆ ಮೈಸೂರಿಗೆ ಹೋಗಿದ್ವಲ್ಲ, ಸೊ ಹಂಗೆ ಏನೋ ಇನ್ವಿಟೇಷನ್ ಎಲ್ಲ ಕೊಟ್ಬಿಟ್ಟು ಬಂದಿದ್ದು. ಸೊ ಆ ಇನ್ವಿಟೇಷನ್ ಕಾರ್ಡೂ ಕೂಡ ಬಂದಾಯಿತು. ಆ್ಯಂಡ್ ಹಂಗೆ ನಂದು ಸೂಟು ನೋಡಿದ್ರಲ್ಲ, ಆ ಸೂಟು ಮೆಜರ್ಮೆಂಟು 25th ಹೇಳಿದರು. ಸೊ ಹೋಗ್ಬಿಟ್ಟು 25th ಟ್ರಯಲ್ ಕೊಟ್ಬಿಟ್ಟು ಬಂದೆ. ಆ್ಯಂಡ್ ಈಗ ಮೈಸೂರಿಗೆ ರೀಸೆಂಟಾಗಿ ಶಾಪಿಂಗ್ ಅಂತ ಹೋಗಿದ್ದಾಗ ಎಲ್ಲ ನಿಸ್ಕೊಂಬಂದವ್ರೆ. ಆ್ಯಂಡ್ ನಮ್ಮಮ್ಮ ಆಲ್ರೆಡಿ ಬೆಳಿಗ್ಗೆ ಎದ್ಬಿಟ್ಟು ಏನೋ ಅಧಿಕ ಮಾಸ ಸ್ಟಾರ್ಟ್ ಆಗೋಕ್ಕೂ ಮುಂಚೆನೇ ಲಗ್ನ ಪತ್ರಿಕೆ ಪೂಜೆ ಮಾಡಿಸ್ಬೇಕಿತ್ತಂತೆ. ಸೊ ಅದಕ್ಕೆ ಬೆಳಗ್ಗೆ ಎದ್ಬಿಟ್ಟು ಸ್ನಾನ ಮಾಡಿಕೊಂಡು ನಮ್ಮಮ್ಮ ಲಗ್ನ ಪತ್ರಿಕೆ ಪೂಜೆ ಮಾಡೋಕ್ಕೆ ರೆಡಿ ಆಗ್ತಾವ್ರೆ. ಪೂಜೆ ಮುಗಿಸ್ಬಿಟ್ರೆ ಅಲ್ಲೇ ಇನ್ನೂ ಮಾಡಬೇಕಾ? ಮತ್ತು ಕ್ರೀಮ್ ಹಾಕೊಂಡು ಮಾಡ್ತಿದ್ರಿ? ಓ ಹಂಗೆ ಹಣೆ ಕುಂಕುಮ ಇಟ್ಕೊಂಡು ಮಾಡ್ಕೊಬೇಕಂತ ಗೈಸ್, ಅದಕ್ಕೆ. ಸೊ ನಮ್ಮಮ್ಮ ಈಗ ಆಲ್ರೆಡಿ ಎಲ್ಲ ರೆಡಿ ಮಾಡಿ ಇಟ್ಟವ್ರೆ ದೇವ್ರ ಮನೆಯವ್ರಿಗೆ. ಬನ್ನಿ ತೋರಿಸ್ತೀನಿ ನಿಮಗೆ. ಪೂಜೆ ಮಾಡೋದು ಒಂದೇ ಬಾಕಿ. ಸಿ ಲಗ್ನ ಪತ್ರಿಕೆ ಎಷ್ಟು ಇಟ್ಟವ್ರೆ ಇರಿ ಲೆಕ್ಕ ಹಾಕೋಣ. 1 2 3 4 5 ಏನೋ ಇಟ್ಟವ್ರೆ ಗೈಸ್. 5 ಇಟ್ಟವ್ರೆ. ಅಕ್ಷತೆ ಕಾಳೆಲ್ಲ ಇಟ್ಟವ್ರೆ. ಆ್ಯಂಡ್ ನಾನು ನಮ್ಮ ಮಾವ ನೆನ್ನೆ ಕುತ್ಕೊಂಡು ಇಷ್ಟೆಲ್ಲ ನಾಷ್ಟು ಇಷ್ಟೆಲ್ಲ ಕವರ್ಗೆ ಹಾಕಿದ್ದು. ಸೊ ಇದರಲ್ಲಿ ಇವಾಗ ಒಂದು 5 ಕಾರ್ಡ್ ಎತ್ಕೊಂಡು ಇಲ್ಲಿ ಮನೇಲಿ ಪೂಜೆ ಮಾಡ್ತಾರೆ. ಮನೇಲಿ ಪೂಜೆ ಮಾಡಿದ್ಮೇಲೆ ತಗೊಂಡೋಗ್ಬಿಟ್ಟು ಮನೆ ದೇವ್ರ ಹತ್ರಕ್ಕೆ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಬರ್ತಾರೆ. ನಮ್ಮ ಅದಕ್ಕೆ ಎದ್ಬಿಟ್ಟು ಏನು ಅದಕ್ಕೆದು ಒಗ್ಗರಣೆ ರೈಸ್ ಮಾಡೋರು ನೋಡಿ ಗೈಸ್. ಟಿಫನಿಗೆ ಏನಾರು ಬೇರೆ ಮಾಡತ್ತಾನೆ, ಚಿತ್ರಾನ್ನ ಪುಳಿಯೋಗರೆ ಅಂದ್ಕೊಂಡು. ಓ ಗೈಸ್, ಇವತ್ತು ಚೂ ಹೆಂಗೈತೆ ಲಗ್ನ ಪತ್ರಿಕೆ? ಇಷ್ಟ ಆಯ್ತಾ? ಚೆನ್ನಾಯ್ತಾ ಗೈಸ್? ತೋರಿಸ್ತೀನಿ ನನ್ನ ಲಗ್ನ ಪತ್ರಿಕೆ ಹೆಂಗೈತೆ ಅಂತ. ಇಲ್ಲಿ ನೋಡಿ, ಈ ಥರ ಬರುತ್ತೆ. ಇಲ್ಲಿಟ್ಟರೆ ಹಿಂಗಿಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಶುಭ ವಿವಾಹ ದುಷ್ಯಂತ್. ಗೈಸ್, ನಂದು ಇನ್ನೊಂದು ಹೆಸರು ಬಂದ್ಬಿಟ್ಟು ಅರುಣ್ ಅಲ್ಲ, ಬರೀ ಏನೋ ಇದು ಏನ್ರ ಪ್ರಕಾರ ಕಟ್ಟೋದು ದುಷ್ಯಂತ್ ಅಂತ? ಹುಟ್ಟಿದ ದಿನಾಂಕ. ಅವ ಹುಟ್ಟಿದ ದಿನಾಂಕ ಟೈಮ್ ಪ್ರಕಾರನ ಕಟ್ಟೋದು ದುಷ್ಯಂತ್ ಅಂತ ಹೆಸರು ಕಟ್ಟಿರೋದು. ನನಗೆ ಕರೆಯೋದು ಅರುಣ್ ಅಂತ ಕರಿತೀರಿ. ಸೊ ಗೈಸ್, ಕರೆಯೋದು ಅರುಣ್ ಅಂತ ಕರೀತಾರೆ, ಬಟ್ ಡೇಟ್ ಆಫ್ ಬರ್ತ್ ಪ್ರಕಾರ ನನಗೆ ದುಷ್ಯಂತ್ ಅಂತ ಹೆಸರು ಕಟ್ಟವ್ರೆ. ಒಲಿಯಾಸ್ ಅರುಣ್ TN BE. ಗೈಸ್, ಈ ಇಂಜಿನಿಯರಿಂಗ್ ಮಾಡಿರೋದು ಇನ್ನೆಲ್ಲೂ ಯೂಸಿಗೆ ಬರ್ತಲ್ಲ ನನಗೆ. ಇಂಜಿನಿಯರಿಂಗ್ ಮಾಡಿರೋದು ಯೂಸಿಗೆ ಬರ್ತಾರೋದು ಒಂದರಲ್ಲೇ, ಅದು ಈ ಇನ್ವಿಟೇಷನ್ ಕಾರ್ಡಲ್ಲಿ. ಆ್ಯಂಡ್ ನಮ್ಮವ್ರ ಹೆಸರು ಸಹಾನ ಆರ್, ನಿಮ್ಮೆಲ್ಲರಿಗೂ ಗೊತ್ತು ಆಲ್ರೆಡಿ. ಆ್ಯಂಡ್ ಶಿ ಇಸ್ ಡನ್ BCom. ಆ್ಯಂಡ್ ಒಳಗಡೆ ತೋರಿಸ್ತೀನಿ ಇದು ಗೈಸ್, ಹೆಂಗಿದೆ ಗೊತ್ತಾ? ಸಕ್ಕದಾಗೈತಿ. ನೋಡಿ ಈ ಥರ ಬರುತ್ತೆ. ಕಳ್ಸ ಹಾಕ್ಸವ್ರು ನೋಡಿ ಗೈಸ್. ಅದೇನು ಡಿಸ್ಕಷನ್ ಮಾಡ್ತಿದ್ರಿ ಹೆಂಗೆ ಇಬ್ರು? ನೀವೇನೋ ಮಾಡ್ತಿದ್ದೀರಾ? ಓಕೆ. ಸೊ ಹೊರಗಡೆಯಿಂದ ಈ ಥರ ಕಾಣಿಸುತ್ತೆ ನೋಡಿ ಗೈಸ್. ಕಳ್ಸ ಬಿಡಿಸ್ಬಿಟ್ಟಾರ ನಮ್ಮ ಮನೇಲಿ. ಗೈಸ್, ಆ್ಯಕ್ಚುಲಿ ಇನ್ವಿಟೇಷನ್ ಏನೋ ಮಾಡ್ಸೋಕೆ ಕೊಡುವಾಗ ನಾನು ಹೋಗ್ಬೇಕಿತ್ತು, ಹೋಗೋಕ್ಕಾಗಿರಲಿಲ್ಲ. ಸೊ ಅದಕ್ಕೆ ಇವಾಗ ತೋರಿಸ್ತಾ ಇದ್ದೀನಿ ನಿಮಗೆ. ಆ್ಯಂಡ್ ಎಲ್ಲರೂ ಬಂದುಬಿಡಿ ಗೈಸ್. ಯಡಿಯೂರಲ್ಲಿ ಮದುವೆ, ಕುಣಿಗಲ್, ತುಮಕೂರು ಜಿಲ್ಲೆ. ಓಕೆ, 24th 25th ಜೂನ್ 24th 25th ಮೈ ಮ್ಯಾರೇಜ್. ಸೊ ಎಲ್ಲರೂ ಬಂದುಬಿಡಿ. ಆ್ಯಂಡ್ ಅದ್ರ ಜೊತೆಗೆ ಗೈಸ್, ನಂದು ಬಟ್ಟೆಗಳನ್ನು ತರಿಸಿದ್ದೆ. ನಮಗೆ ಏನೋ ಮದುವೆ ಆದಮೇಲೆ ಹಾಕೊಂಡು ಓಡಾಡೋಕ್ಕೆ ಅಂತ ಅಂದ್ಬಿಟ್ಟು ನಮ್ಮಮ್ಮ ಫಾರ್ಮಲ್ಸ್ ಎಲ್ಲ ತಂದಿತ್ತು. ಸೊ ಅದನ್ನು ಕೂಡ ತೋರಿಸ್ತೀನಿ. ಆ್ಯಂಡ್ ನನ್ನ ಸೂಟ್ ಇಲ್ಲಿ ನೇತಾಕಿದ್ದೀನಿ. ಸೊ ಅದನ್ನು ತೋರಿಸ್ತೀನಿ, ಓಕೆನಾ? ಸೊ ಸದ್ಯಕ್ಕೆ ಇವಾಗ ನಮ್ಮಮ್ಮ ಪೂಜೆ ಮಾಡ್ತಾವ್ರೆ. ಪೂಜೆ ಮಾಡಿಬಿಟ್ಟು ಸ್ವಲ್ಪ ನಾನು ತಿಂಡಿ ಮಾಡಿಕೊಂಡು. ಆ್ಯಂಡ್ ಇದು ಬರೀ ಇನ್ನೂ ಅರ್ಧ ಕಟ್ ಅಷ್ಟೇ ಗೈಸ್. ನಾವು ಇದನ್ನು ಕವರ್ ಒಳಗಡೆ ಹಾಕಿರೋದು. ಇನ್ನು ಅರ್ಧನೂ ಅಲ್ಲ, ಇದು ಕಾಲು ಭಾಗ ಹಾಕಿದ್ದೀವಿ ಅಷ್ಟೇ. ಇಲ್ಲಿ ಕಾಲು ಭಾಗ ಇಲ್ಲೈತೆ, ಇನ್ನು ಅರ್ಧ ಭಾಗ ಇಲ್ಲೊಂದು ಕಟ್ ಐತೆ.
ಸೊ ಅದನ್ನ ಹಾಕ್ಬೇಕು, ಅದನ್ನೆಲ್ಲ ಹಾಕೋಣ ಬನ್ನಿ. ಸದ್ಯಕ್ಕೆ ಇವಾಗ ನಮ್ಮ ಮಮ್ಮಿಯವ್ರು ಪೂಜೆ ಮಾಡ್ತಾವ್ರೆ, ಪೂಜೆ ಮಾಡಿ. ಗೈಸ್ ಫೈನಲಿ ನಮ್ಮಮ್ಮ ಪೂಜೆ ಮಾಡಿ ಮಡಗ್ತು. ಈಗ ನಮ್ಮ ಅದಕ್ಕೆ ಎಲ್ಲ ಇನ್ವಿಟೇಷನ್ ಯಾವಾಗಲೇ ಏನೋ ನೀನು ನಮ್ಮ ಅದಕ್ಕೆ ಇನ್ವಿಟೇಷನ್ ಕಾರ್ಡ್ ಮಾಡಿಸ್ತಾವ್ರೆ. ನಮ್ಮಮ್ಮ ಇನ್ವಿಟೇಷನ್ ಕಾರ್ಡ್ಗೆ ಅಕ್ಷತೆ ಕಾಳು ಬೇಕು ಅಂತ ಅಂದ್ಬಿಟ್ಟು ಅಕ್ಷತೆ ಕಾಳು ರೆಡಿ ಮಾಡ್ಕೊತಾವ್ರೆ. ಏನಕ್ಕೆ ಅಕ್ಷತೆ ಕಾಳು ಏನಕ್ಕೆ ಹಾಕಬೇಕು ಇನ್ವಿಟೇಷನ್ ಕಾರ್ಡ್ಗೆ ಅಮ್ಮ? ಹಾಂ, ಶಾಸ್ತ್ರ ಅಂತ ಗೊತ್ತು, ರೀಸನ್, ವ್ಯಾಲ್ಯೂಯಬಲ್ ರೀಸನ್ ಏನಕ್ಕೆ ನಿಮಗೆ ಗೊತ್ತಿಲ್ಲ? ಎಲ್ಲ ತಿಳ್ಕೊಬೇಕು. ಮತ್ತೆ ನಮಗೆ ಬೈತಾ ಇರ್ತೀರಿ ಚಿಕ್ಕ ವಯಸ್ಸಲ್ಲಿ, ಎಲ್ಲ ತಿಳ್ಕೊಬೇಕು ಅಂತ ನೀವು ತಿಳ್ಕೊಬೇಕು ತಾನೇ. ಅಂದರೆ ಏನಕ್ಕೆ ಶುಭ ಕಾರ್ಯ ಮಾಡುವಾಗ ಅಕ್ಷತೆ ಕಾಳು ಇರಬೇಕಾ? ಹಾಂ, ಅದಕ್ಕೆ ಅಕ್ಷತೆ ಕಾಳು ಹಾಕದ. ಯಾವ್ಯಾವ ಕಲರ್ ಹಾಕ್ತೀರಿ ಇವಾಗ ಇದಕ್ಕೆ? ಹಾಂ, ಗೈಸ್ ಅರ್ಶಿನ ಅಂದರೆ ಶುಭ ಅಂತೆ, ಅದಕ್ಕೆ ಶುಭ ಕಾರ್ಯ ಮಾಡುವಾಗೆಲ್ಲ ಏನೋ ಅರ್ಶಿನ ಹಾಕಿ ಅಕ್ಷತೆ ಕಾಳನ್ನ ಹಿಂಗೆ ಹಾಕ್ತಾರಂತೆ. ಈಗ ಯಾವ್ಯಾವ್ದು ಹಾಕ್ತೀರಿ ಇದಕ್ಕೆ? ಅರ್ಶಿನ ಒಂದೇನಾ? ಕುಂಕುಮ ಹಾಕಲ್ವಾ? ಬರೀ ಅರ್ಶಿನ ಒಂದೇ. ಅಲ್ಲಿ ಬರೀ ಅರ್ಶಿನ ಹಾಕ್ತಾರಂತೆ. ನಮ್ಮ ಮೊದಲಿಗೆ ಕೇಳೋಣ ಬನ್ನಿ, ಏನಕ್ಕೆ ಅಕ್ಷತೆ ಕಾಳು ಹಾಕ್ತಾರೆ ಇನ್ವಿಟೇಷನ್ ಕಾರ್ಡ್ಗೆ ಅಂತ. ಇವ್ರು ಫಸ್ಟ್ ಆನ್ಸರ್ ಹೇಳ್ತಾರೆ ಗೈಸ್, ನಂಗೆ ಮೊದಲೇ ಗೊತ್ತಿಲ್ಲ ಅಂತ. ಹಾಂ ಹೇಳಿ, ಏನಕ್ಕೆ ಹಾಕೋದು ಇನ್ವಿಟೇಷನ್ ಕಾರ್ಡ್ಗೆ ಅಕ್ಷತೆ ಕಾಳನ್ನ ಏನಕ್ಕೆ ಹಾಕ್ತಾರೆ? ವೈ ನನಗೆ ಸ್ವಲ್ಪ ಗೊತ್ತು, ಹೇಳಿ. ಅಂದರೆ ಶುಭ ಕಾರ್ಯ ಮಾಡ್ತಾರಲ್ಲ, ಅದಕ್ಕೆ ಅರ್ಶಿನ ಅಂತಂದರೆ ಶುಭ ಅಂತೆ. ಸೊ ಆ ಶುಭ ಕಾರ್ಯ ಮಾಡುವಾಗ ಅರ್ಶಿನ ಇರಬೇಕು ಅಂತ ಅಂದ್ಬಿಟ್ಟು ಅಕ್ಷತೆ ಕಾಳಿಗೆ ಅರ್ಶಿನ ಹಾಕ್ಬಿಟ್ಟು ಕಲಿಸ್ಬಿಟ್ಟು ಅದನ್ನು ಇನ್ವಿಟೇಷನ್ ಕಾರ್ಡ್ಗೆ ಹಾಕ್ತಾರಂತೆ. ಸುಮ್ಮನೆ ಯಾಕೆ ನಿಮ್ಮ ಅಮ್ಮಂಗೆ ಹಿಂಗೆ ಹಿಂಸೆ ಇಕ್ತಿಯಲ್ಲ ನೋಡಿ ಗೈಸ್, ಹಸಿರ ಗಂಧ ಕಡ್ಡಿ ಎತ್ಕೊಂಡ್ಬಂದ್ಬಿಟ್ಟು ಅವ್ರ ಅಮ್ಮಂಗೆ ಹಿಂಸೆ ಇಕ್ತಾವಳೆ. ಸುಮ್ಮನಿರೋ ಗೈಸ್, ನಾವೆಲ್ಲ ಸೇರ್ಕೊಂಡು ನೋಡಿ ಇಷ್ಟನ್ನ ಈಗ ಹಾಕಿದ್ದೀವಿ ಇದ್ರೊಳಕ್ಕೆ, ಕವರ್ ಒಳಕ್ಕೆ ಇನ್ವಿಟೇಷನ್ ಕಾರ್ಡ್ ಎಲ್ಲ. ನಾವು ಹತ್ತತ್ರ 1,500,000 ಕಾರ್ಡ್ ಹೊಡ್ಸಿದ್ದೀವಿ. ನಾನು ನಮ್ಮ ಮಾವ ನಮ್ಮಮ್ಮ ಸೇರ್ಕೊಂಡು ಇಷ್ಟೆಲ್ಲ ಹಾಕ್ತಾಯಿದ್ದೋ, ಜೊತೆಗೆ ನಮ್ಮ ಅದಕ್ಕೇನು ಹಾಕ್ತಾಯಿದ್ರು. ಅವ್ರು ಇವಾಗ ಸ್ಟಾರ್ಟ್ ಮಾಡ್ಕೊಂಡವ್ರು. ಮತ್ತೆ ನಮ್ಮಮ್ಮ ಅಷ್ಟೊಳಗೆ ಅಕ್ಷತೆ ಕಾಳು ಮಾಡ್ಕೊಂಬರ್ತಾರೆ. ಸೊ ಇವಾಗ ಇದೆಲ್ಲ ಏನು ಮಾಡಿಸಿದ್ದೀವಲ್ಲ ಗೈಸ್, ಇದಕ್ಕೆ ಅಕ್ಷತೆ ಕಾಳು ಯಾವುದೂ ಹಾಕಿಲ್ಲ. ಯಾಕೆ ಅಂತಂದರೆ ಇನ್ನೂ ಪೂಜೆ ಮಾಡಿರಲಿಲ್ಲ ಅಂದ್ಬಿಟ್ಟು ಹಂಗೆ ಇಟ್ಟಿದ್ದೋ. ಸೊ ಇವತ್ತು ಬೆಳಿಗ್ಗೆ ಪೂಜೆ ಮಾಡೋರಲ್ಲ, ಸೊ ಈಗ ಮಡಿಸಿರೋದಕ್ಕೆಲ್ಲ ಮತ್ತೆ ಇನ್ನೊಂದ್ಸರಿ ತೆಗೆದು ಅಕ್ಷತೆ ಕಾಳು ಹಾಕ್ಬೇಕು. ಹಿಂಗೆ ಅರ್ಶಿನ ಕುಂಕುಮ ಅದು ಇದು ತಾನೇ ಹಾಕೋದು. ನಾನೊಂದು ಟ್ರಿಕ್ ಹೇಳ್ಕೊಟ್ನಲ್ಲ, ಅದಂಗೆ ಮಾಡೋಣ ಗೈಸ್. ಇನ್ಸ್ಟಾಗ್ರಾಮಲ್ಲಿ ಒಂದು ಟ್ರಿಕ್ ನೋಡಿದ್ದೆ. ಹೆಂಗಪ್ಪ ಅಂತಂದರೆ ಒಂದೊಂದಕ್ಕೆ ಇಲ್ಲ ಮೂಲೆಗೆ ಅರ್ಶಿನ ಕುಂಕುಮ ಹಚ್ಚೋದ್ರ ಬದಲು ಈ ಥರ ಇಷ್ಟು ಕಾರ್ಡ್ ಒಟ್ಟಿಗೆ ಇಟ್ಕೊಂಬಿಟ್ಟು ಒಂದು ಬಟ್ಲಲ್ಲಿ ಇದು ಹಾಕೊಂಬಿಟ್ಟು ಈ ಥರ ಹಿಂಗೆ ಈ ಕ್ರಾಸು ಹಿಂಗೆ ಹಜ್ಜಿದ್ರೆ ಕರೆಕ್ಟಾಗಿ ಬಂದ್ಬಿಡುತ್ತೆ. ಸೊ ಅದೊಂದು ಟ್ರಿಕ್ ಹೇಳ್ಕೊಟ್ಟೆ, ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ ನಾನು. ಸೊ ಅದೊಂದು ಟ್ರಿಕ್ ಯೂಸ್ ಮಾಡಬೇಕು. ಸೊ ಬನ್ನಿ ಇವಾಗ ಅವ್ರು ಅಕ್ಷತೆ ಕಾಳು ತಗೊಂಬರ್ಲಿ. ಅಕ್ಷತೆ ಕಾಳು ತಗೊಂಬಂದ್ಮೇಲೆ ಇಷ್ಟಕ್ಕೆಲ್ಲದಕ್ಕೂ ಹಾಕ್ಬೇಕು. ಇನ್ನು ಅಲ್ಲಿ ಇದೆಲ್ಲ ಹಾಕಿರೋದು ಗೈಸ್, ಇಲ್ಲಿ ಇನ್ನೂ ಹಾಕಿಲ್ಲ ನೋಡಿ, ಇಲ್ಲಿ ಹಾಕಿಲ್ದಿರೋದು ಇನ್ನೂ ಇಷ್ಟ ಐತೆ. ಸೊ ಎಲ್ಲನೂ ಈಗ ಫಿನಿಶ್ ಮಾಡೋಣ. ಇವತ್ತು ಫಿನಿಶ್ ಮಾಡ್ಬೇಕು ಟೆನಿಕಾಸ್ಟ್ ಗೈಸ್. ನಮ್ಮಮ್ಮ ಅರ್ಶಿನ ಹಾಕಿ ಮಿಕ್ಸ್ ಮಾಡ್ತಾರೆ. ಇದ್ಯಾಕಮ್ಮ ಎಣ್ಣೆ ತಗೊಂಬಂದಿದ್ದೀರಿ? ಎಣ್ಣೆನೂ ಹಾಕ್ತಾರಾ? ಓ ಗೈಸ್, ಎಣ್ಣೆ ಹಾಕಿದ್ರೆ ಕಲರ್ ಬರೋದಂತೆ. ಬಾ ಈ ಕಡೆ ಬಾ, ಈ ಕಡೆ ಬಾ ಮನೆ. ಹಾಂ, ನೀರು ಹಾಕಿದ್ರೆ ಓಕೆ, ಎಣ್ಣೆ ಹಾಕಿದ್ರೆ ನೆನೆಯಕ್ಕಿಲ್ವಾ? ಓ ಗೈಸ್, ಹೊಸ ಟೆಕ್ನಿಕ್ಕು. ನೀರು ಹಾಕಿದ್ರೆ ಉಂತು ಬಿಡುತ್ತಂತ ಅದು, ನೆನೀತದೆ ಕಾರ್ಡೆಲ್ಲ. ಎಣ್ಣೆ ಹಾಕಿದ್ರೆ ನೆನೆಯಲ್ವಂತೆ. ಇನ್ನೊಸಿ ಹಾಕಿ ಅರ್ಶಿನ ಕಮ್ಮಿ ಆಯಿತು. ನೋಡ್ಕೊಂಡು ಹಾಕತ್ತೀರಾ? ನೀನೇನು ನೋಡ್ತಾ ಇದ್ದೀ? ಎಣ್ಣೆ ಬಾ, ನಾನೇನು ಹೋಗುವ 90 ಹಾಕ ಬರದ ಬತ್ತೀಯಾ? ಬಂದ್ಬಿಡು ಗೈಸ್. ಕಲರ್ಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕೊಳ್ಳಿ ಅರ್ಶಿನ. ನಮಗಿಲ್ಲಿ ಶಾರ್ಟೇಜ್ ಆಯಿತು ಅಂತ ಅಂದ್ಬಿಟ್ಟು ಇನ್ನೊಂದು ಸ್ವಲ್ಪ ಹಾಕತ್ತಾ ಇದ್ದೀವಿ. ಎಲ್ರಿಗೂ ಗೊತ್ತಿರ್ತದೆ, ನನಗೆ ಬೈತೈತೆ ಗೈಸ್ ನಮ್ಮಮ್ಮ. ಇರಲಿ ಪಾಪ, ನಮ್ಮ ಸಬ್ಸ್ಕ್ರೈಬರ್ಸು ಹೊಸಬ್ರು ಯಾರು ಬಂದಿರ್ತಾರೆ, ಗೊತ್ತಿರಲ್ಲ. ಹೆಣ್ಮಕ್ಳು ಗೊತ್ತಿರ್ತದಪ್ಪ, ಗಂಡು ಮಕ್ಳು ಗೊತ್ತಿರಲ್ಲ ಅಲ್ವಾ ಗೈಸ್? ಗಂಡು ಮಕ್ಳು ನೋಡಿ ತಿಳ್ಕೊಳ್ಳಿ ಬಿಡಿ. ಅದೇ ಹೇಳ್ತಾರದು, ಹೆಂಗಸ್ರಿಗೆ ಎಲ್ಲರಿಗೂ ಗೊತ್ತಿರ್ತದೆ, ಗಂಡು ಮಕ್ಳುಗಳು ಗೊತ್ತಿರಲ್ಲ ನಮ್ಮಂಥವ್ರಿಗೆ. ಅದಕ್ಕೆ ಪಾಪ ಅವ್ರಿಗೆ ಗೊತ್ತಿರಲಿ ಅಂದ್ಬಿಟ್ಟು ಹೇಳ್ತಾ ಇದ್ದೀನಿ. ಸೊ ಗೈಸ್, ಇವಾಗ ಇದೇನು ಕಲಿಸಿದಾರಲ್ಲ ಇದನ್ನೆಲ್ಲಾನು ಇದ್ರೆಲ್ಲದಕ್ಕೂ ಒಳಗಡೆ ಹಾಕಿ ಮತ್ತೆ ಮುಚ್ಚಿಡ್ಬೇಕು. ಅಕ್ಷತೆ ಕಾಳು ರೆಡಿ ಆಯಿತು. ಹಾಕ್ಬಿಟ್ಟು ಆ ಡಬ್ಬ ತಂದಿದ್ದೀನಿ ಗೈಸ್, ಡಬ್ಬ ಇಸ್ಕೊಂಬಂದು ಹೋಗ್ಬಿಟ್ಟು ಡಬ್ಬದೊಳಗೆ ತುಂಬೋಣ ಎಲ್ಲಾನು. ಕುಂಕುಮ ಹಾಕ್ಬಾರ್ದಂತಲ್ಲ?
ಬರೀ ಅರ್ಶನ ಇವಳೆಲ್ಲಿ ಕಿತ್ತಾಕ್ತಾವಳೆ. ಬೇಡ ಸುಮ್ಮನೆ ಮನೆ ಬೇಡ ಕಣಮ್ಮ. ಇವ್ರ ಅಜ್ಜಿ ಅಲ್ಲಿ ಅಕ್ಷತೆ ಕಾಳು ಇದು ಮಾಡಿದ್ರೆ ಅದನ್ನ ತೆಗೆದ್ಬಿಟ್ಟು ನೋಡಿ ಮಕ್ಕಕ್ಕೆ ಹೆಂಗೆ ಹಚ್ಕೊತಾವಳೆ. ಹಚ್ಕೊಬೇಡ ಕಣ ಮಕ್ಕನ ಹೆಂಗೆ ಯಾಕೆ ಹಂಗೆ ಹಚ್ಕೊತಿದ್ದೀ ಹೋಗತ್ತಾಗಿ ಇಲ್ಲಿ ನೋಡಿ ಗೈಸ್ ಇಲ್ಲಿ ಅಮ್ಮ ಎಲ್ಲ ಹಚ್ಕೊತಾವಳ ಕಣಮ್ಮ ತೆಗ್ದು ಕೆನ್ನೆಗೆ ಇಲ್ಲಿ ನೋಡಿ ಇಲ್ಲಿ ಗೈಸ್ ನನಗಿನ್ನ ಅರ್ಶಿನ ಶಾಸ್ತ್ರ ಮಾಡೋಕ್ಕೂ ಮುಂಚೆನೇ ಇವಳೆ ಅರ್ಶಿನ ಹಚ್ಕೊತಾವಳೆ. ಚೆಲ್ ಬೇಡ ಮಗ್ನೆ ನಿನ್ನ ಕಟ್ಕೊಂಡು ನಾವು ಇನ್ವಿಟೇಷನ್ ನೀಟಾಗಿ ಮಾಡ್ದೆ ಕಣಂದ್ಬಿಡು. ಅಲ್ಲಿ ನೋಡಿ ಇವಳನ್ನ ಥೋತರೀಕೆ ಅಮ್ಮ ನೋಡಮ್ಮ ಇಲ್ಲಿ ಅವಳನ್ನ ತಿಂತ ಇಲ್ಲ ಕೆನ್ನೆ ಪನ್ನೆಗೆಲ್ಲ ಅಲ್ಲಿ ಬಳ್ಕ ತಗೋತಿರೋದ ಚೆಲ್ಕಂಡು ಹೋಗಲ್ಲ ಅಂತೀನಿ ಹೋಗು ತಿಂತಳ್ಕಣಮ್ಮ ಬಾಯಳಕ್ ಹಾಕಂಡಿ ಶಿಶಿ ಹೋಗೋ ಕೊಡಮ್ಮ ಅದು ಕೊಡಮ್ಮ. ಗೈಸ್ ನೋಡಿ ಈ ಥರ ಮಾಡ್ಕೊಂಬಂದವ್ರೆ. ಸೊ ಈ ಥರ ಮಾಡ್ಕೊಂಬಂದಿರೋದನ್ನ ಈಗ ಹಚ್ಬಿಟ್ಟು ತುಬುಕ್ ಅಂತ ಹಾಕ್ಬಿಡೋದೆ. ಹೇಳಮ್ಮ ತಾಬನ್ನಿ ಪೇಪರ್ ಹಾಕಿ ಕೆಡಿಕೆ ಇಲ್ಲಾಂದ್ರೆ ಅರಿತದೆ. ಇದು ಇನ್ನೊಂಚೂರು ತೆಳ್ಳೆ ಇರ್ಬೇಕಿತ್ತ ಅಂತ ನೋಡೋಣ ರೀ. ಈಗ ಟ್ರಯಲ್ ಮಾಡೋಣ ಹಿಡ್ಕೊಳಮ್ಮ ಹಂಗೆ ಟ್ರಯಲ್ ಮಾಡ್ತೀನಿ ನೋಡೋಣ. ಇಲ್ಲ ಗೈಸ್ ಏನು ಮಾಡಿ ಗೊತ್ತಾ ಹಿಂಗೆ ಇಟ್ಕೊಳ್ಳಿ. ನನ್ನ ತೋರ್ಸಮ್ಮ ಅಂತಂದ್ರೆ ನಮ್ಮಮ್ಮ ನೆಲ ತೋರಿಸ್ತಾರೆ ಗೈಸ್. ನಿನ್ನ ಇಬ್ರು ಎರಡು ಬರಬೇಕು. ಎರಡು ಬರ್ತಾ ಇಲ್ಲ. ಗೈಸ್ ಈಗ ನೋಡಿ ಹಿಂಗಿರುತ್ತಾ ಹಿಂಗಿಡಿಲ್ಲ ಬೇಡ ಹಿಂಗೆ ಹಿಡಿಬೇಕು ನೀವು. ಅರ್ಶನ ಈಗ ಯಾವಾಗಲೂ ಗೈಸ್ ಹಿಂಗೆ ಹಚ್ಬೇಕು ಅಂತಂದ್ರೆ ಹಿಂಗೆ ಕಾಡನ್ನ ಹಿಂಗೆ ಜೋಡಿಸ್ಕೊಂಡು ಹಿಡ್ಕೊಂಬಿಡಿ. ಟಿಶ್ಕ್ಯಾವ್ ಜಾಸ್ತಿ ಆಗ್ಬಿಡುತ್ತೆ. ಸಿಂಪಲ್ ನೋಡಿ 4 ಸೈಡ್ಗೆ ಆಗ್ಲಿಲ್ವಾ ಇಷ್ಟೇ ಗೈಸ್ ಸಿಂಪಲ್ ನೋಡಿ. ಎಲ್ಲದಕ್ಕೂ ಆಗಿರುತ್ತೆ ಫ್ರಂಟು ಬ್ಯಾಕ್ ಎಲ್ಲ ಸೈಡ್ಗೂ ಆಗಿರುತ್ತೆ ಇಷ್ಟೇ. ಇದನ್ನ ಆರಕ್ಕೆ ಬಿಟ್ಬಿಟ್ರೆ ಮುಗಿತು ಅದ್ರ ಪಾಡ್ಗೆ ಆರ್ತಾ ಇರ್ತದೆ. ಇಲ್ಲ ಅಂತಂದ್ರೆ ಫಸ್ಟ್ ಅಕ್ಷತೆ ಕಾಳು ಹಾಕೊಂಡು ಆಮೇಲೆ ಇದನ್ನ ಹಾಕ್ಬಿಟ್ಟು ಹಂಗೆ ಹಾಕ್ಬಿಡ್ಬೇಕು ಮಡಗ್ಬಿಡ್ಬೇಕು. ಓಕೆ ಸೊ ಚಲೋ ಗೈಸ್ ನಮ್ಮ ಅಮ್ಮನ ಇಟ್ಕೊಳ್ಳಿ ಅಂತ ಹೇಳಿದ್ದೆ. ನಮ್ಮ ಅಮ್ಮ ನನ್ನ ತೋರ್ಸಮ್ಮ ಅಂತಂದ್ರೆ ನೆಲ ಎಲ್ಲ ತೋರ್ಸಾಕ್ಬಿಡ್ತೀನಿ ಗೈಸ್. ಅಕ್ಷತೆ ಕಾಳು ಕುಂಕುಮ ಹಚ್ಚೋ ಕಾರ್ಯಕ್ರಮಕ್ಕೆ ನಮ್ಮ ಮಾವ ಅವರು ಕೂಡ ಜಾಯ್ನ್ ಆಗವ್ರೆ. ಈಗ ಬಂದರು ಪಾಪ ಅವ್ರನ್ನೂ ಬುಟ್ಟಿಲ್ಲ ಹಾಕೊಂಡು ಅಕ್ಷತೆ ಕಾಳು ಹಾಕಿ ಕುಂಕುಮ ಅಜ್ಜಿ ಅಂದ್ಬಿಟ್ಟು ಕೂರಿಸ್ಬಿಟ್ಟಿದ್ವಿ. ಪಾಪ ನಮ್ಮ ಮಾವ ಹೋಗಿ ಬಂದು ನನ್ನ ಮಗಂಗೆಲ್ಲ ತಗ್ಲಾಕತ್ತೀನಲ್ಲ ನಾನು ಕ್ಯಾಮ್ರಾದಲ್ಲಿ ಅಂತ್ಕತ್ತದೆ. ನಾವು ಬೇಜಾರು ಮಾಡ್ಕೊಳಲ್ಲ ನಾನು ನೊಂದ್ಕೊಳಲ್ಲ ಅಂತೀಯ ನೀನು. ಅದು ಯಾರಮ್ಮ ಹೇಳೋದು ಯಾವ್ದು ರಾಜ್ಕುಮಾರ್ ಮೂವಿ ಐತಲ್ಲ ಯಾವ್ದಮ್ಮ ಅದು? ಹಾಂ ಆ ಮೂವಿ ಮದುವೆ ಆದ್ಮೇಲೆ ಅದು ಯಾವುದೋ ಒಂದು ಡೈಲಾಗ್ ಐತಲ್ಲ ಯಾವ್ದು ಫೇಮಸ್ ಡೈಲಾಗು? ಹಾಂ ಮದುವೆಗೂ ಮುಂಚೆ ಬೇರೆ ಹುಡುಗಿರು ಚಪ್ಪಲ ಏನಾದ್ರು ಇತ್ತೇನು? ಇತ್ತು ಇತ್ತ ಯಾವುದೋ ಕಾಲದಲ್ಲಿ ಇತ್ತು ಅಂತೇನೋ ಕೇಳ್ತಾಳಲ್ಲ ಹಂಗೆ ಹೇಳ್ಬೇಕೀಗ. ಗೈಸ್ ಈಗ ಈ ಥರ ಕುಂಕುಮ ಅಜ್ಜಿ ಅಕ್ಷತೆ ಕಾಳು ಹಾಕಿ ಈ ಥರ ಜೋಡಿಸ್ತಾ ಇದೀವಿ ನಾವು. ಬಾಕ್ಸ್ ಒಳಗೆ ಫುಲ್ ಫಿಟ್ ಆಗ್ತೈತೆ. ನಮ್ಮ ಅದಕ್ಕೆ ಬನ್ನಿ ಹೆಲ್ಪ್ ಮಾಡಿ ಅಂತಂದ್ರೆ ಸೌತೆಕಾಯಿ ಎಡಿತಾ ಕೂತವ್ರೆ ಗೈಸ್. ಹಾಂ ಸೌತೆಕಾಯಿ ಎಡಿತಾ ಕೂತವ್ರೆ. ಅದು ಸೌತೆಕಾಯಲ್ಲಿ ಕೈ ಏನೋ ತೆಗಿತಾವ್ರೆ. ನಾವೆಲ್ಲ ಫುಲ್ ನೋಡಿ ಜೋನ್ಸ್ ಹಾಕ್ಬಿಡ್ತೀವಿ ಹಂಗೆ. ನಮ್ಮ ಅಮ್ಮಂಗೆ ಇದು ಅಜ್ಜಮ್ಮ ಒಂಚೂರು ಜೋರಾಗಿ ಅಂತಂದ್ರೆ ನಮ್ಮ ಅಮ್ಮ ಏನೋ ಇನ್ವಿಟೇಷನ್ ಕಾರ್ಡಿಗೆ ನೋವಾಗ್ಬಿಡ್ತದೆ ಅನ್ನೋ ರೇಂಜಿಗೆ ಹಚ್ತೈತೆ ಗೈಸ್. ಬಿಡಮ್ಮ ಹಂಗೆ ಇರಲಿ ಬಿಡಮ್ಮ, ಏನಾಗಲ್ಲ ಬಿಡಮ್ಮ. ಸೊ ಇನ್ನೊಂದು ಸ್ವಲ್ಪ ಹೊತ್ತು ಗೈಸ್ ಆಗೋಗುತ್ತೆ ನೋಡಿ. ಇಲ್ಲಿ ಅರ್ಧ ಕಾಲಿನೇ ಮಾಡಿಬಿಡ್ತೀವಿ, ಇನ್ನೊಂದು ಅರ್ಧ ಐತೆ. ಅದ್ರ ಹಿಂದಗಡೆ ಇನ್ನೊಂದು ಕಟ್ಟೈತೆ, ಅದನ್ನ ಇನ್ನೂ ಪೇಪರ್ ಹಾಕಿಲ್ಲ ನಾವು. ಸೊ ಗೈಸ್ ಫೈನಲಿ ಇಷ್ಟು ಮಾಡಿ ಬಾಕ್ಸ್ ಒಳಗೆ ಹಾಕಿ ಇಟ್ಟಿದ್ದೀವಿ. ಹೊಟ್ಟೆ ಹಸಿತೈತೆ, ಊಟ ಮಾಡೋಕೆ ಏನ್ಬಿಟ್ಟು ಸ್ಟಾಪ್ ಮಾಡ್ದೋ ನೋಡಿ. ಫುಲ್ ಎಲ್ಲ ಫಿಲ್. ಅದ್ರ ಜೊತೆಗೆ ನಮ್ಮ ಮಾವನಿಗೆ ನಮ್ಮ ಅಪ್ಪಾಜಿನ ಮತ್ತು ನಮ್ಮ ಅಣ್ಣನಿಗೆ ಸ್ವಲ್ಪ ಬಟ್ಟೆಗಳನ್ನ ಒಲೆಯ ಕೊಟ್ಟು ಕಳಿಸ್ತಾ ಇದ್ದೀವಿ, ಒಗೆಯೋಕ್ಕಲ್ಲ. ಸೊ ಅದೆಲ್ಲ ಪೀಸ್ ಹಚ್ಕೊಂಬಂದಿದ್ರು. ಸೊ ಅದೆಲ್ಲನೂ ಹೊಲ್ಸ್ಕೊಂಬರೋಕ್ಕೆ ಅಂತ ಕೊಟ್ಟು ಕಳಿಸ್ತಾವ್ರೆ. ಆ್ಯಂಡ್ ನಂದನ್ನ ಬಟ್ಟೆ ತೋರಿಸ್ತೀನಿ ಅಂತ ಹೇಳೋದೆಲ್ಲ ಗೈಸ್ ನಿಮಗೆ. ನಮ್ಮಮ್ಮವರು ನಮಗೆ ಅಂತ 5 ಜೊತೆ ಫಾರ್ಮಲ್ಸು ಪ್ಲಸ್ ಒಂದು ದಾರೆದು ಅದು ಇದು ಎಲ್ಲ ಏನೇನೋ ತಂದವ್ರು ಗೈಸ್. ಅದ್ರ ಜೊತೆಗೆ ಸೂಟು ಐತೆ. ಸೊ ಇದೆಲ್ಲ ನಾನು ತೋರಿಸ್ತೀನಿ ನೋಡಿ ಇವಾಗ. ಊತೆ ಪಾಪ ಊತೆ ಇದು ಫುಲ್ ಪ್ಲೇನ್ ಆಗೋಯ್ತಾ ಅಂತ ಗೈಸ್ ನನಗೆ. ಸೊ ಇದನ್ನು ನನಗೆ ಅಂತ ನಮ್ಮಮ್ಮ ನಮ್ಮ ಅದಕ್ಕೆ ಹೋಗ್ಬಿಟ್ಟು ಹರ್ಸ್ಕೊಂಬಂದವ್ರೆ. ಸಿ ನೋಡಿ ಇದು ಏನೇನು ಫೋಲ್ಡ್ ಮಾಡ್ತಿದ್ದೀನಲ್ಲ, ಫೋಲ್ಡ್ ಮಾಡ್ತಿರೋದೆಲ್ಲ ಪ್ಯಾಂಟು, ಇನ್ನು ಮಿಕ್ಕಿದ್ದೆಲ್ಲ ಶರ್ಟು. ನೋಡಿ ಈ ಥರ ಬರುತ್ತೆ ಈ ಶರ್ಟು, ಈ ಶರ್ಟ್ಗೆ ಈ ಪ್ಯಾಂಟು,
ಇದು ಫುಲ್ ಪ್ಲೇನ್ ಆಗುತ್ತೆ ಗೈಸ್. ಇದಾರೆ ಸ್ವಲ್ಪ ಟೆಕ್ಸ್ಚರ್ ಇದೆ, ಅಂದರೆ ಸ್ವಲ್ಪ ಡಿಸೈನ್ ಇದೆ, ಪ್ಯಾಟ್ರನ್ ಇದೆ. ಇದು ಫುಲ್ ಪ್ಲೇನ್, ಇದು ಪ್ಲೇನ್ ಶರ್ಟು ಪ್ಲೇನ್ ಪ್ಯಾಂಟ್ ಇದಕ್ಕಿದು. ಆ್ಯಂಡ್ ಇದಕ್ಕೆ ಈ ಪ್ಯಾಂಟ್, ಇದು ನಂಗೆ ತುಂಬ ಇಷ್ಟ ಆಯಿತು ಆ್ಯಕ್ಚುಲಿ. ಇದು ಮತ್ತು ಇದು ನಂಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಇದು ಶರ್ಟು, ಇದಕ್ಕೆ ಇದು ಪ್ಯಾಂಟು. ಆ್ಯಂಡ್ ಇದೆರಡು ಪ್ಲೇನ್, ಇದು ಮತ್ತು ಇದು ಫುಲ್ ಪ್ಲೇನು. ಆ್ಯಂಡ್ 2 ಪ್ಲೇನ್ ಪ್ಯಾಂಟು. ಸೊ ಈ 5 ಜೊತೆ ನನಗೆ ನಮ್ಮಮ್ಮ ತಗೊಂಬಂದಿದ್ದು. ಮದುವೆಗೆ ಅಂತ ತಂದಿರೋದು, ಮದುವೆ ಆದಮೇಲೆ ಹಾಕೊಂಡು ಹೋಗೋಕ್ಕೆ. ಅಲ್ಲಿ ಇಲ್ಲಿ ಏನಾದ್ರು ಓಡಾಡ್ತೀವಿ ಅಂತಂದರೆ ಬೇಕಲ್ವ ಅಂತ ಅಂದ್ಬಿಟ್ಟು ತಗೊಂಬಂದವ್ರೆ. ಆ್ಯಂಡ್ ಅದ್ರ ಜೊತೆಗೆ ನನ್ನ ಸೂಟ್, ಅಮ್ಮ ರಿಸೆಪ್ಷನ್ ಸೂಟ್ ಗೈಸಿದು. ಸೊ ನನಗೆ ಅಂತ ಪರ್ಪಲ್ ಕಲರ್, ಪರ್ಪಲ್ ಎಲ್ಲ ನೋಡಿದಾರಲ್ಲ ಅನ್ಕೋತೀರಿ ನಿಮ್ಮ ಅಣ್ಣನ ಎಂಗೇಜ್ಮೆಂಟು, ನಿಮ್ಮ ಅಣ್ಣನ ಮದುವೆದು ಮತ್ತು ಇದು 2 ಸೇಮ್ ಐತೆ ಅಂತ. ಇಲ್ಲ, ಇದು ಸ್ವಲ್ಪ ಬೇರೆ ಡಿಫ್ರೆಂಟ್ ಇದೆ. ಆ್ಯಂಡ್ ಇದು ಮರೂನ್, ಇದು ಸ್ವಲ್ಪ ಡಿಫ್ರೆಂಟ್ ಇದೆ. ಇಲ್ಲಿ ಇದು ಬಂದ್ಬಿಟ್ಟು ನಮ್ಮ ಅಣ್ಣನ ಮದುವೆಗೆ ಅಂತ ತಂದಿದ್ದು ನಾವು. ಇದು ನೋಡಿ, ಇದು ಮರೂನು, ಅದು ಬಂದ್ಬಿಟ್ಟು ಪರ್ಪಲ್. ಸೊ 2 ಜಸ್ಟ್ ಡಿಫ್ರೆನ್ಸ್ ಇದೆ, ಸೊ 2 ಸೇಮ್ ಏನಿಲ್ಲ. ಆ್ಯಂಡ್ ಇದು ಬಂದ್ಬಿಟ್ಟು ನೆನ್ನೆ ಹಾಕ್ಕೊಂಡು ನೋಡಿದೆ, ಚೆನ್ನಾಗಿದೆ, ಚೆನ್ನಾಗಿ ಕಾಣಿಸ್ತಿದೆ. ಬಟ್ ಇದಕ್ಕೆ ಶರ್ಟ್ ಏನು ಕೊಟ್ಟಿದ್ದಾರಲ್ಲ, ಶರ್ಟ್ ಸ್ವಲ್ಪ ಲೂಸ್ ಹೊಲ್ದ್ಬಿಟ್ಟವ್ರೆ. ಸೊ ಅದನ್ನು ಒಂಚೂರು ಸ್ಟಿಚ್ ಹಾಕ್ಸ್ಕೊಬೇಕು. ಆ ಶರ್ಟ್ನ ಇಲ್ಲಿ ಹಿಂದೆಗಡೆ ಹಾಕಿರ್ತಾರೆ. ನಾವು ಫಸ್ಟ್ ಎಲ್ಲ ಹುಡ್ಕಾಡ್ಬಿಟ್ಟು ಒಳಗಡೆ ಎಲ್ಲೈತೆ ಶರ್ಟು ಅಂತ. ಸೊ ಅದರೊಳಗೆ ಈ ಶರ್ಟ್ ಬರುತ್ತೆ. ಅದು ಸ್ವಲ್ಪ ಸೈಡಲ್ಲಿ ಹಿಡಿಯೋದನ್ನು ಮರ್ತ್ಬಿಟ್ಟಿರ್ಬೇಕು, ಇಲ್ಲಾಂತಂದರೆ ಮೆಷರ್ಮೆಂಟ್ ಮೋಸ್ಟ್ಲಿ ಜಾಸ್ತಿ ಇಟ್ಬಿಟ್ಟಿರ್ಬೇಕು. ಸೊ ಹಂಗಾಗಿ ಸ್ವಲ್ಪ ಜಾಸ್ತಿ ಇಟ್ಬಿಟ್ಟವ್ರೆ. ಸೊ ಗೈಸ್, ಇಷ್ಟೆಲ್ಲ ನನ್ನ ಮದುವೆ ಪ್ರಿಪ್ರೇಷನ್ಸ್ಗೆ ಅಂತ ನಡೀತೈತೆ. ಆ್ಯಂಡ್ ನಮ್ಮ ಅತ್ತೆಯವರು ವಾಚ್ ತಗೊಟ್ಟಿದ್ರು, ಅದೆಲ್ಲ ನೋಡಿದ್ದೀರಲ್ವ ಆಲ್ರೆಡಿ. ಸೊ ಅದೆಲ್ಲ ಅವ್ರ ಮನೇಲಿ ಐತೆ. ಅವರು ಯಾವ್ಯಾವುದು ಶಾಸ್ತ್ರದ ಪ್ರಕಾರ ಆ ಕಡೆಯಿಂದ ತರಬೇಕು ಅದೆಲ್ಲ ಅವ್ರು ತಗೊಂಬರ್ತಾರೆ. ನಾವ್ಯಾವುದು ಈ ಕಡೆಯಿಂದ ತೊಗೊಂಡು ಹೋಗ್ಬೇಕು, ನಾವಿದನ್ನು ತೊಗೊಂಡು ಹೋಗ್ತೀವಿ. ಆ್ಯಂಡ್ ಇದಿಷ್ಟೆಲ್ಲ ನಮ್ಮ ಅತ್ತಿಗೆ ಮತ್ತು ನಮ್ಮ ಅಮ್ಮನ ಸೆಲೆಕ್ಷನ್. ಇದೆಲ್ಲ ಮದುವೆ ಆದಮೇಲೆ ಹಾಕೊಂಡು ಹೋಗೋಕ್ಕೆ ಅಂತ. ಆ್ಯಂಡ್ ನೋಡಬೇಕು, ರಿಸೆಪ್ಷನ್ ಸೂಟು ಬೆಳಗ್ಗೆ ಹೊತ್ತೇ ಚೆನ್ನಾಗಿ ಕಾಣಿಸ್ತಿತ್ತು. ಈ ನೈಟ್ ಟೈಮಲ್ಲಿ ಲೈಟಿಂಗ್ಸಲ್ಲಿ ಇನ್ನೂ ಸಖತ್ತಾಗಿ ಕಾಣುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಐ ಹೋಪ್ ಸಖತ್ತಾಗಿ ಬರುತ್ತೆ. ಆ್ಯಂಡ್ ಇದ್ರ ಜೊತೆಗೆ ದಾರದೆಲ್ಲ ತಂದಿದ್ದೀವಿ. ದಾರದು ಹೆಂಗೆ ಅಂತಂದರೆ ಲೈಕ್ ನಾವು ವೈಟ್ದು ಇದು ಬರುತ್ತಲ್ಲ ಗೈಸ್, ರಾಮ್ರಾಜ್ದು ಒಂದು ಸೆಟ್ ಬರುತ್ತಲ್ಲ, ಅದನ್ನು ತಂದುಬಿಟ್ಟಿದ್ದೀವಿ. ಬಟ್ ನಮ್ಮವರು ಗೋಲ್ಡ್ ಕಲರ್ದು ದಾರೆ ಸೀರೆ ತೊಗೋತೀನಿ ಅಂತ ಹೇಳ್ತಾಯಿದ್ರು. ಮೈಟ್ ಬಿ ಅದನ್ನು ಚೇಂಜ್ ಮಾಡಿಸ್ಬಿಟ್ಟು ವೈಟ್ ಇರೋದನ್ನು ಗೋಲ್ಡ್ ತೊಗೊತೀನಿ ಅಂತ ಅನಿಸುತ್ತೆ, ಗೊತ್ತಿಲ್ಲ, ನೋಡಬೇಕು. ಸೊ ಗೋಲ್ಡ್ ಇದ್ದಿದ್ದರೆ 2 ಮ್ಯಾಚಿಂಗ್ ಆಗುತ್ತಲ್ವ. ಸೊ ಹಾಗಾಗಷ್ಟೇ. ಸೊ ನೋಡೋಣ ಇನ್ನು ಯಾವ್ಯಾವ್ದು ತೊಗೋಬೇಕು ಏನು ಅಂತ. ಸದ್ಯಕ್ಕೆ ಇದಿಷ್ಟು. ಸೊ ಇದೆಲ್ಲ ನಾಳೆ ನಮ್ಮ ಮಾವನ ಕೈಲಿ ಕೊಟ್ಟು ಕಳಿಸ್ಬೇಕು. ಇವಾಗ ನಮ್ಮ ಅಣ್ಣದು ಮತ್ತು ನಮ್ಮ ಅಪ್ಪಂದೆಲ್ಲ ತೊಗೊಂಡೋದ್ರು. ಸೊ ಇದಿಷ್ಟನ್ನು ನಾನು ನಾಳೆ ಕೊಡಬೇಕು. ನಾಳೆ ಬರೋಲ್ಲ ನಮ್ಮ ಮಾವ, ನಾಡಿದ್ದು ಬರ್ತಾರೆ. ಸೊ ಅವ್ರ ಕೈಲಿ ಕೊಟ್ಟು ಕಳಿಸ್ಬಿಟ್ಟು ಇದನ್ನು ಮತ್ತೆ ಹೋಗ್ಬಿಟ್ಟು ನಾನೇ ಮೈ ಹೇಳ್ತೆ ಕೊಡಬೇಕು. ಇಲ್ಲ ಅಂತಂದರೆ ಅದು ರೇಮೆಂಟ್ ಶೂಟ್ ಮಾಡೋನಲ್ಲ, ಹಂಗೆ ಮಾಡಿಬಿಡ್ತಾನೆ ಅಂತ ಅನಿಸುತ್ತೆ. ಸೊ ಅದಕ್ಕೆ ಇದನ್ನೆಲ್ಲ ತೊಗೊಂಡು ನಮ್ಮ ಮಾವನ ಕೈಲಿ ಕೊಟ್ಟು ಕಳಿಸ್ಬಿಟ್ಟು ಅದಾದಮೇಲೆ ಮೈ ಹೇಳ್ತಿ ಕೊಡಬೇಕು. ತೊಗೊಂಡೋಗ್ಬಿಟ್ಟು ಹೊಸಿ ವೆಯ್ಟ್ ಇಲ್ಲ ಗೈಸ್, ಹೆವಿ ವೆಯ್ಟ್ ಐತೆ. ಇನ್ನೇನು ಬಂದೇ ಬರ್ತದೆ ಗೈಸ್. ಇನ್ನೊಂದು ಎಕ್ಸಾಕ್ಟಾಗಿ ಒಂದು ತಿಂಗಳ ಮೇಲೆ ಒಂದು 10 ದಿನನೋ 15 ದಿನನೋ ಐತೆ ಅಷ್ಟೇ. ಅದಾದಮೇಲೆ ನನ್ನ ಮದುವೆ. ಅಯ್ಯೋ, ಫುಲ್ ಎಕ್ಸೈಟೆಡ್ ಆಗಿದ್ದೀನಿ. ಹೆಂಗೆ ಏನು ಮದುವೆ ಜೀವನ ಹೆಂಗಿರುತ್ತೆ ಅಂತ ನೋಡಬೇಕಲ್ಲ. ಆದಮೇಲೆ ನನ್ನ ಜೀವನದಲ್ಲಿ ಯಾರೋ ಒಬ್ಬರು ಹೊಸ್ದಾಗಿ ಎಂಟ್ರಿ ಕೊಡ್ತಾವ್ರೆ ಅಂತಂದರೆ ದಟ್ ವಿಲ್ ಬಿ ಸರ್ಪ್ರೈಸಾಗಿ ಇರುತ್ತೆ. ಬಟ್ ಸ್ಟಿಲ್ ಅದೊಂಥರ ಇರುತ್ತಲ್ವ, ಡ್ರೀಮ್ ಟೈಪ್. ನಂದು ಅಂತ ಒಂದು ಜೀವ ಬರ್ತೈತೆ ಅಂತ ಅನ್ನುವಾಗ ಸ್ವಲ್ಪ ಖುಷಿ ಆಗುತ್ತೆ. ಸೊ ಈ ಥರ ಎಲ್ಲ ಕಾರ್ಡ್ಸ್ ಗಿಟ್ಸ್ ಎಲ್ಲ ಬಂದಿತ್ತಲ್ಲ, ಅದ್ರ ಜೊತೆ ಹಂಗೆ ನಿಮಗೆ ಸೂಟ್ ಯಾವುದು ತೋರಿಸಿರಲಿಲ್ಲ ಅಂದ್ಬಿಟ್ಟು ತೋರಿಸೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ದೆ. ಸೊ ಅದು ಹಂಗೆ ಆಯಿತು. ಈಗ ಇನ್ನೂ ಬರೀ ಅರ್ಧನೂ ಆಗಿಲ್ಲ ಗೈಸ್, ನಾವು ಮಾಡೋದು ಬರೀ ಕಾಲು ಭಾಗ ಮಾಡಿದ್ದೀವಿ ಅಷ್ಟೇ. ಸೊ ಇನ್ನೂ ಕಾಲು ಭಾಗ ಮಾಡಬೇಕು. ಮಾಡಿರೋದೇ ಕಾಲು ಭಾಗ, ಇನ್ನೂ ಮುಕ್ಕಾಲು ಭಾಗ ಮಾಡಬೇಕು. ಸೊ ಇಲ್ಲಿ ನೋಡಿ, ಇದೆಲ್ಲ ಇನ್ನೂ ಹಾಕೇ ಇಲ್ಲ, ಇದೆಲ್ಲ ಹಾಕಿಟ್ಟಿದ್ದೀವಿ. ಇದಕ್ಕೆ ಅಕ್ಷತೆ ಕಾಳು ಹಾಕಿ, ಅಕ್ಷತೆ ಕಾಳು ಜೊತೆಗೆ ಅದು ಅರಿಶಿನ ಕುಂಕುಮ ಎಲ್ಲ ಹಾಕಿ ಈ ಥರ ಮಾಡಬೇಕು. ಇದು ಒಂದು ಬಾಕ್ಸ್ ಬೆಳಗ್ಗೆ ಹೋಗಿ ಇಸ್ಕೊಂಬಂದೆ, ಬಟ್ ಇದು ಆಲ್ರೆಡಿ ಫುಲ್ ಫಿಲ್ಲೇ ಆಗೋಯ್ತು. ಇನ್ನೊಂದು ಬಾಕ್ಸ್ ತಗೊಂಬ ಅಂತಂತೂ ನಮ್ಮಮ್ಮ, ಆ ಬಾಕ್ಸು ಇಲ್ಲ ಕಣಮ್ಮ, ಅಲ್ಲಿ ಅಂಗಡಿಲಿ ಇದ್ದಿದ್ದು ಒಂದು ಬಾಕ್ಸ್ ಅಂತ ಅಂದ್ಬಿಟ್ಟು ಹೇಳಿದೆ. ಮೈಟ್ ಬಿ ಇದನ್ನೆಲ್ಲನೂ ಚೀಲಕ್ಕೆ ಶಿಫ್ಟ್ ಮಾಡಿಬಿಟ್ಟು, ಅಂದರೆ ಅಕ್ಕಿ ಚೀಲ ಬರುತ್ತಲ್ಲ, ಅಕ್ಕಿ ಚೀಲಕ್ಕೆ ಶಿಫ್ಟ್ ಮಾಡಿಬಿಟ್ಟು ಮತ್ತೆ ಇನ್ನು ಯಾವ್ಯಾವ್ದು ಮಾಡ್ತಾರಲ್ಲ ಅದೆಲ್ಲ ತೆಗೆದು ಇಲ್ಲಿಗೆ ತುಂಬಬೇಕು. ನಮ್ಮ ಅದಕ್ಕೆ ಕೇಳೋಣ ಬನ್ನಿ, ಹೆಂಗೆ ಅನ್ನಿಸ್ತಿದೆ ನಿಮ್ಮ ಮದುವೆಗೆ ಅಕ್ಷತೆ ಕಾಳು ಕುಂಕುಮ ಅರ್ಶಿನ ಕುಂಕುಮ ಹಾಕ್ತಿದ್ರಿ, ಇವಾಗ ನಿಮ್ಮ ಮೈದನ ಮದುವೆಗೆ ಆಗ್ತಾಯಿದ್ರಿ. 3 ವರ್ಷ ಆಗೇ ಹೋಯ್ತು ಗೈಸ್. May 17th ಬಂದರೆ ಇವತ್ತು ಎಷ್ಟು ಡೇಟ್ ಆಲ್ರೆಡಿ? ಗೈಸ್, ಇನ್ನು 2 ದಿನದಲ್ಲಿ ಇವ್ರದ್ದು ಆ್ಯನಿವರ್ಸರಿ ಐತಿ. ಏನಮ್ಮ ನೀನು ಬರೀ ಆಟ ಆಡೋದ್ರಲ್ಲಿ. ಇನ್ನು 2 ದಿನದಲ್ಲಿ ಆ್ಯನಿವರ್ಸರಿ. ಏನ್ರಿ ಆ್ಯನಿವರ್ಸರಿ ಪ್ಲ್ಯಾನು? ಎಲ್ಲ ಹೋಗ್ತಾ ಇದ್ದೀರಾ? ನಮ್ಮ ಮದುವೆ ಕೆಲಸ ಮಾಡೋದು ಅಂತೀರಾ? ಪಾಪ ಗೈಸ್, ಈ ವರ್ಷ ಪಾಪ ಎಲ್ಲೂ ಹೋಗೋಕ್ಕಾಗಲ್ಲ, ಮದುವೆ ಕೆಲಸನೇ ಜಾಸ್ತಿ ಐತೆ ಅವ್ರಿಗೆ. ಸೊ ಇವ್ರು ಅಕ್ಷತೆ ಕಾಳು ಅಕ್ಕ ಕೂತವ್ರು ನೋಡಿರಲಿ. ಏನು ಆಯಿ ಇವಾಗ ಮಲಗಿದ್ದು ಎದ್ಬಿಟ್ಟು ಊಟ ಮಾಡ್ಬಿಟ್ಟು ಕೂತವಳೆ ಹಂಗೆ. ಮತ್ತೆ ಮನೆಗೆ ನಿಮ್ಮ ತಂಗಿ ಬರ್ತಾವ್ರೆ, ಹೆಂಗೆ ಅನ್ನಿಸ್ತಾ ಇದೆ?
ಫುಲ್ ಎಕ್ಸೈಟ್ ಫುಲ್ ಎಕ್ಸೈಟ್ಮೆಂಟಾ? ನನಗೆ ಫುಲ್ ಎಕ್ಸೈಟ್ಮೆಂಟ್ ಇದೆ ಅಂದಮೇಲೆ ನಿಮಗೂ ಇರಲೇಬೇಕಲ್ವಾ? ನಿಮಗೆ ಆಬ್ವಿಯಸ್ಲಿ ಇರುತ್ತೆ. ನಮ್ಗೆ ಆಬ್ವಿಯಸ್ಲಿ ಇದ್ದೇ ಇರುತ್ತೆ. ನನ್ನ ಹೆಂಡ್ರು ಬತ್ತಾವಳಿ. ನಿಮಗಿನ್ನ ಒಂಚೂರು ಸ್ಪೆಷಲ್, ನನಗೆ ಜಾಸ್ತಿ. ಸೊ ಯಪ್, ಈ ಥರ ನಡೀತಾ ಇದೆ ಗೈಸ್. ಇನ್ನು ಪ್ರಿಪ್ರೇಷನ್ಸ್ ಫಾರ್ ಬೇಜಾನ್ ಬರುತ್ತೆ. ಅದಾದಮೇಲೆ ಹಲ್ದಿ, ಅದು ಇದು ಮೆಹಂದಿ, ಅದು ಇದು ಸಮಥಿಂಗ್ ಬರ್ತಾ ಇರುತ್ತೆ. ಸೊ ಯಪ್, ಐ ಹೋಪ್ ಎಲ್ರಿಗೂ ಈ ಬ್ಲಾಗ್ ಇಷ್ಟ ಆಗಿದೆ. ನಾನು ಅನ್ಕೊಂತೀನಿ ಇಷ್ಟ ಆಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ನಿಮ್ಮ ಪ್ರೀತಿಯರನ್ನಾಗಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೆ ಟೇಕ್ ಕೇರ್, ಲವ್ ಯು ಆಲ್, ಬಾಯ್, ಸೈನಿಂಗ್ ಆಫ್.